ಇವತ್ತು 25-26 ವಿತ್ತೀಯ ವರ್ಷದಲ್ಲಿ MCC ಬ್ಯಾಂಕ್ ವಿಶೇಷ ಸಾಧನೆಯನ್ನು ಮಾಡಿದೆ. ಇದನ್ನು ನಾನು ನಿಮ್ಮ ಮುಂದೆ ಇಡಲು ತುಂಬ ಸಂತೋಷ ಪಡ್ತೇನೆ. MCC ಬ್ಯಾಂಕ್ ಒಂದು 114 ವರ್ಷ ಚರಿತ್ರೆ ಇರುವ ನಮ್ಮ ಬ್ಯಾಂಕ್. 2008ರಲ್ಲಿ MCC ಬ್ಯಾಂಕಿನಲ್ಲಿ ನನ್ನ ನೇತೃತ್ವದ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ MCC ಬ್ಯಾಂಕು ಗಣನೀಯ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದೆ. ಅದು ಗ್ರಾಹಕರಿಗಿರ್ಬೋದು, ಅದು ಚಾರಿಟಿ ಏನು ಕಷ್ಟದಲ್ಲಿದ್ದವರಿಗೆ, ಸಮಾಜದಲ್ಲಿ ಕಟ್ಟಕಡೆಯಲ್ಲಿದ್ದವರಿಗೆ ಮತ್ತು ಎಲ್ಲ ಈ ಕಸ್ಟಮರ್ ಸರ್ವಿಸನ್ನು ಒಂದು ಅಪ್ಗ್ರೇಡ್ ಮಾಡಲಿಕ್ಕೆ ನಾವು ಸತತ ಪ್ರಯತ್ನ ಮಾಡಿದ್ದರಿಂದ ಈ ವರ್ಷ MCC ಬ್ಯಾಂಕು 13 ಕೋಟಿ ಪ್ರಾಫಿಟನ್ನು ಮಾಡಿ ಒಂದು ವಿಶೇಷ ದಾಖಲೆ MCC ಬ್ಯಾಂಕಿನಲ್ಲಿ ರಚಿಸಿದೆ. ಕಳೆದ ವರ್ಷದಲ್ಲಿ ನಾವು ಏನು ವರ್ಷ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುವಾಗ ಏನನ್ನು ನಾವು ವಿಷನ್ ಏನು ಗುರಿ ಮುಟ್ಟಬೇಕು ವರ್ಷಾಂತ್ಯದಲ್ಲಿ ಅಂತ ನಾವು ಯೋಜನೆ ಮಾಡಿದ್ದೆವು. ಅದರ ಪ್ರಕಾರದಲ್ಲಿ ಎಲ್ಲ ಡೆಪಾಸಿಟ್ ಇರ್ಬೋದು, ಅಡ್ವಾನ್ಸಸ್ ಇರ್ಬೋದು, NPA ನಾನ್ ಪರ್ಫಾರ್ಮೆನ್ಸ್ ಎಸೆಟ್ ಇರ್ಬೋದು, CRAR ಕ್ಯಾಪಿಟಲ್ ರಿಸ್ಕ್ ವೇಟ್ ಇರ್ಬೋದು, ಎಲ್ಲ ಈ ಬ್ಯಾಂಕಿಂಗ್ ಪ್ಯಾರಾಮೀಟರ್ಸಲ್ಲಿ ಏನು ರಿಸರ್ವ್ ಬ್ಯಾಂಕ್ ಇಂಡಿಯಾದ್ದು ಏನು ಪ್ಯಾರಾಮೀಟರ್ಸ್ ಏನು ಉಂಟು ಎಲ್ಲ ಬೆಳವಣಿಗೆಯನ್ನು ನಾವು ಮಾಡಿ ತೋರಿಸಿದ್ದೇವೆ. ಆದ್ದರಿಂದ ಈ ವರ್ಷ MCC ಬ್ಯಾಂಕು ಒಂದೇ ವರ್ಷದಲ್ಲಿ 282 ಕೋಟಿ ಟರ್ನ್ ಓವರ್ ಈ ವರ್ಷ ಮಾಡಿ ದಾಖಲೆ ರಚಿಸಿದೆ. ಇದೊಂದು MCC ಬ್ಯಾಂಕಿನ ಚರಿತ್ರೆಯಲ್ಲಿ ಮೊದಲನೇದಾಗಿದೆ. ವಿಶೇಷವಾಗಿ 2018ರಲ್ಲಿ ನಾವು ಅಧಿಕಾರ ವಹಿಸಿಕೊಂಡಾಗ MCC ಬ್ಯಾಂಕದ್ದು ಟರ್ನ್ ಓವರ್ 500 ಕೋಟಿ ಇತ್ತು. ಕಳೆದ 7 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ ನೇತೃತ್ವದ ಅಧಿಕಾರ ವಹಿಸಿಕೊಂಡಿದ್ದ 1025 ಕೋಟಿ ಟರ್ನ್ ಓವರು ಕಳೆದ 7 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿಯ ನೇತೃತ್ವದಲ್ಲಿ ನಾವು ಮಾಡಿ MCC ಬ್ಯಾಂಕಿನ ಚರಿತ್ರೆಯಲ್ಲಿ ದಾಖಲೆ ರಚಿಸಿದಂಥ ಈ ವರ್ಷ 25-26 ವರ್ಷ ಆಗಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ನಾವು ಈ ವರ್ಷ ತುಂಬ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಈ ಆರ್ಥಿಕ ವರ್ಷದಲ್ಲಿ 25-26 20ನೇ ಶಾಖೆ ನಾವು ಬೈಂದೂರಿನಲ್ಲಿ ಕಳೆದ ಆಗಸ್ಟಲ್ಲಿ ಮಾಡಿಕೊಂಡೆವು, ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದೇವೆ. ಅಂದರೆ 25ನೇ ಶಾಖೆ ನಾವು ಸಂತೆಕಟ್ಟೆಯಲ್ಲಿ ಲೋಕಾರ್ಪಣೆ ಮಾಡಿ ಹೊಸ ಶಾಖೆಯನ್ನು ಲೋಕಾರ್ಪಣೆ ಮಾಡಿದ್ದೆವು. ನಮ್ಮ ಆಡಳಿತ ಮಂಡಳಿ ಅಧಿಕಾರ ಬಂದ ನಂತರ 16 ಶಾಖೆ ಇದ್ದದ್ದು, 2002ರಲ್ಲಿ 16 ಶಾಖೆ ಇದ್ದದ್ದು. ನಂತರ 24 ವರ್ಷಗಳ ನಂತರ ನಮ್ಮ ಆಡಳಿತ ಮಂಡಳಿ ಅಧಿಕಾರ ಬಂದ ನಂತರ ಸಾಧಾರಣ 5 ಹೊಸ ಶಾಖೆಗಳನ್ನು ನಾವು ಮಾಡಿದ್ದೆವು. ಆ ರಿಸರ್ವ್ ಬ್ಯಾಂಕಿನ ಪರವಾನಗಿ ಪಡೆದು 5 ಶಾಖೆಗಳು ಮಾಡಿದ್ದೆವು. ಅದರಲ್ಲಿ ಬ್ರಹ್ಮಾವರ ಶಾಖೆ, ನಂತರ ಬೆಳ್ತಂಗಡಿ ಶಾಖೆ, ನಂತರ ಬೆಳ್ಮಾನ್ ಶಾಖೆ, ನಂತರ ಬೈಂದೂರು ಶಾಖೆ, ನಂತರ ಸಂತೆಕಟ್ಟೆ. ಇದು 3 ಶಾಖೆಗಳು ಕಳೆದ 1 ವರ್ಷದಲ್ಲಿ ಸಮೀಪಿಸುತ್ತದೆ. ಬ್ರಹ್ಮಾವರ ಶಾಖೆ ಈ ಮಾರ್ಚಿಗೆ 2 ವರ್ಷ ಸಮೀಪಿಸುತ್ತಿದೆ. ಅದು ಈ ವರ್ಷ ಬ್ರಹ್ಮಾವರ ಶಾಖೆ 2 ವರ್ಷದಲ್ಲಿ ಆ ಶಾಖೆ ಪ್ರಾಫಿಟನ್ನು ಮಾಡಿ ಅದು ಸಹ ವಿಶೇಷ ಬೆಳವಣಿಗೆಯನ್ನು ಕಂಡಿದೆ. ಹೊಸ ಶಾಖೆಗಳು ಮುಂದಿನ ನೆಕ್ಸ್ಟ್ ಇಯರಲ್ಲಿ ಫಿನಾನ್ಷಿಯಲಲ್ಲಿ ನಮ್ಮ ಎಲ್ಲ ಶಾಖೆಗಳು ಪ್ರಾಫಿಟಕ್ಕೆ ಬರಲಿಕ್ಕೆ ಅಂತ ನಾನು ಹೇಳಲು ಸಂತೋಷ ಪಡುತ್ತೇನೆ. ಆದ್ದರಿಂದ ಈ ಆರ್ಥಿಕ ವರ್ಷ MCC ಬ್ಯಾಂಕಿಗೆ ಒಳ್ಳೆಯ ವರ್ಷ. ಎಲ್ಲ ಕ್ಷೇತ್ರದಲ್ಲಿಯೂ ನಾವು ಏನು ವರ್ಷ ಪ್ರಾರಂಭ ಮಾಡುವಾಗ ಎಷ್ಟು ಟಾರ್ಗೆಟನ್ನು ಇಟ್ಟುಕೊಂಡಿದ್ದೇವೆ ಅದು ಟಾರ್ಗೆಟ್. ಡೆಪಾಸಿಟಲ್ಲಿ ಸಹ ನಾವು ರೀಚ್ ಆಗಿದ್ದೇವೆ, ಅಡ್ವಾನ್ಸಲ್ಲಿ ಸಹ ನಾವು ರೀಚ್ ಆಗಿದ್ದೇವೆ. ಮತ್ತು ಏನು ನಾವು ಯೋಜನೆಗಳು 1 ವರ್ಷದಲ್ಲಿ ನಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಟಿವಿಟೀಸ್ ಏನು ಇಟ್ಟಿದ್ದೆವೋ ಅದರಲ್ಲಿ 2 ಹೊಸ ಶಾಖೆಗಳು ನಮ್ಮ ಆಯಿತು, 6 ಹೊಸ ATMಗಳು ಸಹ ಆಗಿದೆ. ಅದರಲ್ಲಿ ಬೆಳ್ಮಾನ್ ಇರ್ಬೋದು, ಸುರತ್ಕಲ್ ಇರ್ಬೋದು, ಉಡುಪಿ ಇರ್ಬೋದು, ಬೆಳ್ತಂಗಡಿ, ಸಂತೆಕಟ್ಟೆ, ಕುಲಶೇಖರದಲ್ಲಿ ಹೀಗೆ ಒಟ್ಟು 15 ATMಗಳು ನಮ್ಮ MCC ಬ್ಯಾಂಕಿಗೆ ಈ ಆರ್ಥಿಕ ವರ್ಷದಲ್ಲಿ ನಾವು ಮಾಡಿದ್ದೇವೆ. ಆದ್ದರಿಂದ ಇದರಲ್ಲಿ ಈ ವರ್ಷದಲ್ಲಿ ವಿಶೇಷವಾಗಿ ನಮ್ಮ ಕುಲಶೇಖರ ಬ್ರಾಂಚನ್ನು ಇವಾಗಲೇ ಅದು ರೆಂಟಿಗೆ ಇತ್ತು, ನಾವು ಅದನ್ನು ಪರ್ಚೇಸ್ ಮಾಡಿ ಓನ್ ಪ್ರೆಮಿಸಸ್ ಆಗಿ ನಾವು ಕುಲಶೇಖರ ಬ್ರಾಂಚನ್ನು ಸಹ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಆದ್ದರಿಂದ ಈ ವರ್ಷ ನಮಗೆ ವಿಶೇಷ ಸಾಧನೆ ಮಾಡಲಿಕ್ಕೆ ನಮಗೆ ದೇವರು ಅನುಗ್ರಹಿಸಿದ್ದಾರೆ. ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಗ್ರಾಹಕರು ಇರ್ಬೋದು, ಶೇರ್ ಹೋಲ್ಡರ್ ಇರ್ಬೋದು, ಅವರು ನಮ್ಮ ಬ್ಯಾಂಕಿನ ಏನು
ರೂಲ್ಸ್ ರೆಗ್ಯುಲೇಷನ್ಗಳಿಗೆ ನಮಗೆ ಅವರು ಸಹಕಾರ ಕೊಟ್ಟದ್ದರಿಂದ ನಮಗೆಲ್ಲ ಗಣನೀಯವಾಗಿ ನಮಗೆಲ್ಲ ಕ್ಷೇತ್ರದಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಈ ವೇಳೆ ಹೇಳಲು ಸಂತೋಷ ಪಡುತ್ತೇನೆ. ವರ್ಷದಲ್ಲಿ ನಾವೊಂದು ಯೋಜನೆಯನ್ನು ಇವಾಗಲೇ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಹೊಸ ಶಾಖೆಗಳು ಈಗ 21 ಶಾಖೆ ಉಂಟು. 4 ಹೊಸ ಶಾಖೆಗಳನ್ನು ನಾವು ಹೊಸ ಶಾಖೆಗಳನ್ನು ಉದ್ಘಾಟನೆ ಮಾಡಿ 25 ಶಾಖೆ ಆಗಬೇಕಂತ ನಾವು ಒಂದು ಯೋಜನೆ ಹಾಕಿದ್ದೇವೆ. ಅದರಲ್ಲಿ ಸಿಲ್ವರ್ ಬ್ರಾಂಚ್ 25th ಸಿಲ್ವರ್ ಬ್ರಾಂಚ್ ನಾವು ಮಂಗಳೂರಿನಲ್ಲಿ ಒಂದು ಪ್ಲೇಸಲ್ಲಿ ಈ ಫಿನಾನ್ಷಿಯಲ್ ಮಾರ್ಚ್ ಎಂಡೊಳಗೆ ನಾವು ಉದ್ಘಾಟನೆ ಮಾಡಿ ನಾವು ಲೋಕಾರ್ಪಣೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಮತ್ತು ಈ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಈ ಏಪ್ರಿಲಿಂದ ಮಾರ್ಚ್ ಎಂಡೊಳಗೆ ನಮ್ಮದು ಮೊರ್ಗನ್ಸ್ ಗೇಟ್ ಬ್ರಾಂಚ್ ಮತ್ತು ಮೂಡುಬಿದಿರೆ ಬ್ರಾಂಚ್ ಫಸ್ಟ್ ಫ್ಲೋರಲ್ಲಿ ಉಂಟು. ಅದು ಗ್ರೌಂಡ್ ಫ್ಲೋರಿಗೆ ನಾವು ಶಿಫ್ಟ್ ಮಾಡಿ ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೇವೆ. ಮೊರ್ಗನ್ಸ್ ಗೇಟ್ ಬ್ರಾಂಚ್ ಹಾಗೆಯೇ ನಮ್ಮ ಹಳೆಯದಿದ್ದ ಬ್ರಾಂಚ್ ನಂದಿಗುಡ್ಡ ಇದ್ದ ಬ್ರಾಂಚನ್ನು ಅದನ್ನು ನಾವು ನಮ್ಮ ಮೊರ್ಗನ್ಸ್ ಗೇಟ್ ಹತ್ತಿರ ನಾವು ಅದನ್ನು ಶಿಫ್ಟ್ ಮಾಡಲಿ ಒಂದು ಅಪ್ಗ್ರೇಡ್ ಮಾಡಲಿಕ್ಕೆ ನಾವು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ವಿಶೇಷವಾಗಿ ಇವಾಗಲೇ ನಮಗೆ ಈ ವರ್ಷದಲ್ಲಿ 22ನೇ ಮತ್ತು 23 2 ಹೊಸ ಶಾಖೆಗಳು ಮಾಡಲಿಕ್ಕೆ RBI ನವರು ನಮಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 22ನೇ ಬ್ರಾಂಚ್ ಜೂನ್ 28 ತಾರೀಕಿಗೆ ದೇರಳಕಟ್ಟೆ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಹಾಸ್ಪಿಟಲ್ನ ಎದುರು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಜೂನ್ 28ಕ್ಕೆ ನಾವು 22ನೇ MCC ಬ್ಯಾಂಕಿನ ಹೊಸ ಶಾಖೆಯನ್ನು ಉದ್ಘಾಟನೆ ಮಾಡ್ತೇವೆ. ನಂತರ ಆಗಸ್ಟ್ ತಿಂಗಳಲ್ಲಿ ನಾವು ಕಟ್ಪಾಡಿಯಲ್ಲಿ 23ನೇ ಶಾಖೆಯನ್ನು ನಾವು ಉದ್ಘಾಟನೆ ಮಾಡ್ತೇವೆ. ಕಟ್ಪಾಡಿ ಅದು ಓಲ್ಡ್ ಪೋಸ್ಟ್ ಆಫೀಸ್ ರೋಡಲ್ಲಿ ನಾವು ಅದನ್ನು ಸಹ ಉದ್ಘಾಟನೆ ಮಾಡಲಿಕ್ಕೆ ಇವಾಗಲೇ ತಯಾರಾಗಿದ್ದೇವೆ. ಆದ್ದರಿಂದ ವಿಶೇಷ ಯೋಜನೆಗಳು ನಾವು ಇಟ್ಟಿದ್ದೇವೆ. ಮಾರ್ಚ್ ಎಂಡೊಳಗೆ ನಮ್ಮದು 24 ಮತ್ತು 25 ಬ್ರಾಂಚ್ ಈ ಫಿನಾನ್ಷಿಯಲ್ ಇಯರಲ್ಲಿ MCC ಬ್ಯಾಂಕಿದ್ದು 25 ಬ್ರಾಂಚ್ ನಾವು ಮಾಡಿ ಲೋಕಾರ್ಪಣೆ ಒಟ್ಟಿಗೆ ಮಾಡ್ತೇವೆ. ವಿಶೇಷವಾಗಿ ನನಗೆ ಸಾಧನೆ ಮಾಡಲಿಕ್ಕೆ ನಮ್ಮ ಗ್ರಾಹಕರು ಸಹಕಾರ ಕೊಟ್ಟಿದ್ದಾರೆ. MCC ಬ್ಯಾಂಕ್ ಅಂತ ಹೇಳಿದರೆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಅಡಿಯಲ್ಲಿ ಎಲ್ಲ ನಾವು ಇದು ರೆಗ್ಯುಲೇಟರಿ ಇದು ಫಿನಾನ್ಷಿಯಲ್ ಮ್ಯಾಟರ್ಸಲ್ಲಿ ಎಲ್ಲ ರಿಸರ್ವ್ ಬ್ಯಾಂಕ್ ಇಂಡಿಯಾ ನೋಡೋದು. ನಮಗೆ ಡುವೆಲ್ ರೈಟ್ಸ್ ಉಂಟು. ಕೋಆಪರೇಟಿವ್ ಸೆಕ್ಟ್ರಲ್ಲಿ ನಮ್ಮದು ಅಡ್ಮಿನಿಸ್ಟ್ರೇಟಿವ್ ಥಿಂಗ್ಸ್ ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ನಡೀತದೆ. ಆದ್ದರಿಂದ MCC ಬ್ಯಾಂಕ್ ಅಂತ ಹೇಳಿದರೆ ಎಲ್ಲ RBI ರಿಸರ್ವ್ ಬ್ಯಾಂಕ್ ಇಂಡಿಯಾ ಇದರ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಡೆಪಾಸಿಟ್ಗಳಿಗೆ DHGC ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಇದು ಉಂಟು. ನಮಗೆ DHG ಇನ್ಶೂರೆನ್ಸ್ ಕವರೇಜ್ ಉಂಟು. ಎಲ್ಲ ಡೆಪಾಸಿಟ್ಗಳಿಗೆ ಹೇಗೆ ನ್ಯಾಷನಲ್ ಬ್ಯಾಂಕಲ್ಲಿ ಡೆಪಾಸಿಟ್ಗಳಿಗೆ ಇನ್ಶೂರೆನ್ಸ್ ಕವರೇಜ್ ಏನು ಉಂಟು ನೋಡಿ, ಅದು ನಮ್ಮ ಬ್ಯಾಂಕಿನ ಡೆಪಾಸಿಟರ್ಸ್ಗಳಿಗೆ ಅದನ್ನು ಸಿಗ್ತದೆ ಅಂತ ನಾನು ಈ ವೇಳೆ ನಿಮ್ಮ ಮುಖಾಂತರ ನಾನು ಹೇಳುವಂಥ ಕೆಲಸವನ್ನು ಮಾಡ್ತೇನೆ. ಆದ್ದರಿಂದ MCC ಬ್ಯಾಂಕಿಗೆ ಒಂದು ಬೆಳವಣಿಗೆಗೆ ತಾವೆಲ್ಲರೂ ಸಹಕಾರ ಆಗಿದ್ದೀರಿ. ಕಳೆದ 7 ವರ್ಷದಿಂದ MCC ಬ್ಯಾಂಕ್ ಒಂದು ಗಣನೀಯವಾಗಿ ಸಾಧನೆ ಮಾಡ್ತದೆ. ಅದು ಎಲ್ಲ ಜನರಿಗೆ ಅಗತ್ಯ ಬೀರುವ ಕೆಲಸ, ಕಸ್ಟಮರ್ ಸರ್ವಿಸ್ ಇರ್ಬೋದು, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಮತ್ತು ಹೊಸ ಯೋಜನೆಗಳು ಈ ಬ್ಯಾಂಕಿನಲ್ಲಿ ಹೊಸ ಪ್ರಾಡಕ್ಟ್ಗಳು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲರಿಗೂ ನಿಮಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಿಶೇಷವಾಗಿ ನಾನು ಈ ವೇಳೆ ನೆನಪಿಸ್ತೇನೆ, ನಮ್ಮ ಬ್ಯಾಂಕಿನ ಪ್ರೊಫೆಷನಲ್ ಡೈರೆಕ್ಟರ್ CJ ಪಿಂಟು ಅವರದ್ದು ಇವತ್ತು ಬರಲಿಲ್ಲ. ಅವರದ್ದು ಹೆಲ್ತ್ ಸ್ವಲ್ಪ ಹುಷಾರಿಲ್ಲ. ಆದ್ದರಿಂದ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ನಮ್ಮ ವೇದಿಕೆಯಲ್ಲಿದ್ದಾರೆ. ಮತ್ತು ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು MCC ಬ್ಯಾಂಕ್ ಅಂದರೆ ಆಡಳಿತ ಮಂಡಳಿ ಮತ್ತು MCC ಬ್ಯಾಂಕಿನ ಸಿಬ್ಬಂದಿಯ ಸಹಕಾರದಿಂದ ಮಾತ್ರ ಇಷ್ಟೊಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದರೆ ಆನ್ ಪಾಲಿಸಿ ಪ್ರಕಾರ ಆಡಳಿತ ಮಾಡಿದರೆ ಯಾವುದೋ ಸಾಧನೆ ಮಾಡಲಿಕ್ಕೆ ಸಾಗ್ತದೆ ಅಂತ ಈ ವರ್ಷಿನ ನಮ್ಮ ಬ್ಯಾಂಕಿನ ಫಿನಾನ್ಷಿಯಲ್ ಬ್ಯಾಲೆನ್ಸ್ ಶೀಟೇ ಹೇಳ್ತದೆ. ನಾವು 13 ಕೋಟಿ ಗ್ರಾಸ್ ಪ್ರಾಫಿಟನ್ನು ಮಾಡಿದ್ದೇವೆ. NPA ಕವರೇಜ್ ರೇಷಿಯೋ 1.25% ಆಗಿದೆ. ಎಲ್ಲ ಸಾಧನೆಗೆ ನಾನು ತಮಗೆಲ್ಲರಿಗೂ ಧನ್ಯವಾದಗಳು ಸಮರ್ಪಿಸುತ್ತೇನೆ. ವಿಶೇಷವಾಗಿ ನಮ್ಮ ಬ್ಯಾಂಕಿನ ಗ್ರಾಹಕರು ಅಂತೇಳಿದರೆ ನಮ್ಮ ಬ್ಯಾಂಕಿನ ಅಲ್ಲಿ ಬರುವ ಗ್ರಾಹಕರಿಗೆ ನಮ್ಮ ಸಿಬ್ಬಂದಿಗಳು ಒಂದು ದೇವರಂತಲೇ ಯೋಚಿಸಿ ಎಲ್ಲ ಅದನ್ನು ಹೇಗೆ ಸೇವೆ ಕೊಡಬೇಕಂತ ಆ ರೀತಿಯ ಸೇವೆ ನಮ್ಮ ಬ್ಯಾಂಕಿನಲ್ಲಿ ಸಿಗ್ತದೆ. ಆದ್ದರಿಂದ ಇದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೇನೆ.